ನನ್ನ ಜೀವನ ಸಿನಿಮಾ ಜೀವನ ಶುರುವಾಗಂಥ ಸಿನಿಮಾ, ನನಗೆ ಲೈಫ್ ಕೊಟ್ಟಿದ್ದ ಸಿನಿಮಾ ಇದು. ಎಷ್ಟೇ ಸಿನಿಮಾ, ಒಂದು 17 ಸಿನಿಮಾ ಆಯಿತು, ಇದು ನನ್ನ 2ನೇ ಸಿನಿಮಾ ನಾನು ಶೂಟ್ ಮಾಡಿದ್ದು. ಆ ಸಿನಿಮಾ ಆದ್ರೂ ಇವತ್ತಿನವರೆಗೂ ಜನ ನೆನ್ಪಿಟ್ಕೊಂಡು ಕರೆಯೋದು ನನ್ನ ಜೋ ಅಂತ ಎಲ್ಲೇ ಆಚೆ ಹೋದರು. ಆ ಥರ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಇದ್ದೀನಿ ಮಿಲನ ಹಾಗೂ ಕೃಷ್ಣ ಅವ್ರಿಗೆ. ಅದಲ್ಲದೆ ನಾವು ಆಲ್ರೆಡಿ ಈ ಸಿನಿಮಾ ಅಲ್ದೇ ನಾವು ಎನಿ ಡೇ ನಮ್ಗೆ ಏನೇ ಕೇಳಬೇಕು, ಏನೇ ಮಾಡಬೇಕು ಅಂತಂದ್ರೂ ಫಸ್ಟ್ ಕಾಲ್ ನಾನು ಅವ್ರಿಬ್ರಿಗೆ ಮಾಡ್ತೀನಿ. ಅಷ್ಟು ಡಿಯರೆಸ್ಟ್ ನನಗೆ. ಆ್ಯಕ್ಚುಲಿ ಈ ಸಿನಿಮಾ ನೋಡಾದ್ಮೇಲೆ ಸಖತ್ತು, ಐ ಮೀನ್ ಟ್ರೈಲರ್ ನೋಡಾದ್ಮೇಲೆ ನಾನು ಮನೆ ನೋಡಿದಾಗ್ಲೂ ನನ್ಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ, ಅಷ್ಟೊಂದು ಇಮೋಷ್ನಲ್ ಆಗಿದ್ದೆ. ಇವಾಗ ಮತ್ತೆ ಇಲ್ಲಿ ಟ್ರೈಲರ್ ಪ್ಲೇ ಮಾಡಾದ್ಮೇಲೆ ರೇಚಲ್ ಮತ್ತು ಸುಷ್ಮಿತಾ ಅವ್ರ ಕಣ್ಣಲ್ಲೂ ನೀರು ನೋಡಿದೆ. ಯಾಕಂದ್ರೆ ಈ ಸಿನಿಮಾ ನಮಗೆ ಒಂದು ದೊಡ್ಡ ಇಮೋಷನ್. ಸಿನಿಮಾ ಅಂತ ನಾವು ತಗೊಂಡೇ ಇಲ್ಲ, ಅಷ್ಟು ಚೆನ್ನಾಗಿ ನಾವು ಕೆಲಸ ಮಾಡಿದ್ವಿ. ಶ್ರೀ ಸರ್ ಆಗಲಿ, ಎವ್ರಿಬಡಿ, ಎಲ್ಲ ಟೆಕ್ನಿಷಿಯನ್ಸ್. ಅಂಡ್ ಈ ಪಾರ್ಟ್ 3ಲಿ ನಮ್ಮ ಜೊತೆ ಶ್ವೇತಾ ಅವರಿದ್ದಾರೆ, ರಜನಿ ಅವರಿದ್ದಾರೆ, ಎಲ್ಲರೂ ಇವಾಗ ಮತ್ತೆ ಈ ಸಿನಿಮಾಲಿ ಒಂದಾಗ್ತಾ ಇದ್ದೀವಿ. ಆ್ಯಂಡ್ ತುಂಬಾ ಖುಷಿ ಇದೆ. ಮಾರ್ಚ್ 19ನೇ ತಾರೀಕಿಗೆ ನಮ್ಮ ಸಿನಿಮಾ ಬರ್ತಾ ಇದೆ. ಏಪ್ರಿಲ್ ಅಂತ ಅಂದ್ರು, ಇವಾಗ ಮಾರ್ಚ್ ಬರ್ತಿರೋದು ಇನ್ನೂ ಖುಷಿ. ಅಂದರೆ ನರ್ವಸ್ ಆಗ್ತಾ ಇದೆ ನನ್ನನ್ನು ನಾನು ಮತ್ತೆ ಜೋ ಆಗಿ ನೋಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಪ್ರೀತಿಗೆ. ಆ್ಯಂಡ್ ಹೀಗೆ ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ. ಆ್ಯಂಡ್ ಈ ಸಿನಿಮಾಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಐ ಥಿಂಕ್ ನಾನು ಯಾವತ್ತು ಲಾಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನೋ ಗೊತ್ತಿಲ್ಲ, ಬಟ್ ಕೊನೆ ತನಕನೂ ಲವ್ ಮಾಕ್ಟೇಲ್ ನನ್ನ ಫೇವ್ರೆಟ್ ಸಿನಿಮಾ, ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳ್ಕೊಳ್ಳೋಂತಹ ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ನಮಸ್ಕಾರ. ಈಗಾಗಲೇ ಹೇಳಿದಾಗೆ ಕಿರುತೆರೆಯಲ್ಲಿ ಮಾಡಿದ್ದೀನಿ, ಈಗ ಮತ್ತೊಮ್ಮೆ ಸಿಲ್ವರ್ ಸ್ಕ್ರೀನಲ್ಲಿ ಬರ್ತಿದ್ದೀನಿ. ದಿಸ್ ಇಸ್ ಓಕೆ. ಓಕೆ, ಸೊ ಫಾರ್ ಮೀ ಲವ್ ಮಾಕ್ಟೇಲ್, ನಾನು ಪಾರ್ಟ್ 1 ಪಾರ್ಟ್ 2 ಅದರ ಆಡಿಯನ್ಸ್ ಫ್ಯಾನ್. ಲವ್ ಮಾಕ್ಟೇಲ್ 3ಗೆ ನನಗೆ ಒಂದು ಕ್ಯಾರೆಕ್ಟರಿಗೆ ಕೇಳಿದಾಗ ಐ ವಾಸ್ ಸರ್ಪ್ರೈಸ್ಡ್, ಹೀಗೇನು ಕೊಡ್ಬೋದು, ಇಷ್ಟೊಂದು ಜನ ಆಲ್ರೆಡಿ ಇದ್ದಾರೆ, ನನಗೇನಿರುತ್ತೆ ಅಂತ. ಬಟ್ ಐ ಲವ್ ದ ವೇ ದೇ ಮೇಕ್ ದ ಫಿಲ್ಮ್. ಅಂದರೆ ಪರ್ಸ್ನಲಿ ಐ ಆಮ್ ಅ ಫ್ಯಾನ್ ಆಫ್ ದ ಕಪಲ್. ಇಬ್ಬರು ಯಾವಾಗಲೂ ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ತುಂಬ ಸೀರಿಯಸ್ ಆಗಿ ಸಿನಿಮಾ ಮಾಡಬೇಕು ಅಂತ ಯಾವಾಗಲೂ ಪರ್ಸ್ನಲಿ ಮೀಟ್ ಆದಾಗಲೂ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ದಟ್ಸ್ ಹೌ ಐ ಗಾಟ್ ದ ರೋಲ್ ಆಸ್ ವೆಲ್. ಸೊ ಐ ಆಮ್ ಫ್ಯಾನ್ ಆಫ್ ದ ಕಪಲ್. ಸೊ ನನಗೆ ಈ ರೋಲ್ ಆಫರ್ ಮಾಡಿದಾಗ ತುಂಬ ಖುಷಿ ಆಯಿತು. ಐ ಲವ್ ದ ರೋಲ್. And Love Mocktail 1, 2 already a hit, and I can, even if I was not part of it, I could say, oh, Love Mocktail avaru ಮಾಡ್ತಿದಾರಲ್ಲ, guaranteed hit ಅಂತ. I'm sure this will be a super hit. And as an industry, I think we need, ನಮಗೆ ಈ ಥರ ಫಿಲ್ಮ್ ಮೇಕರ್ಸ್ ಬೇಕು. ಸೀರಿಯಸ್ ಆಗಿ ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ಕಾಂಟೆಂಟ್ ಕೊಟ್ಟು ಒಳ್ಳೆ ಸಿನಿಮಾದಿಂದ ಎಲ್ರಿಗೂ ಎಂಟರ್ಟೈನ್ ಮಾಡೋದು. ಸೊ ಐ ಆಮ್ ಶೋರ್ ಎಲ್ಲರೂ ಬರ್ತಾರೆ ಈ ಸಿನಿಮಾ ನೋಡಲಿಕ್ಕೆ. ಆಲ್ರೆಡಿ ಐ ಶುಡ್ ವಿಶ್ ಯು ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಬಟ್ ಪ್ಲೀಸ್ ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆದಷ್ಟು ಫಸ್ಟ್ ವೀಕಲ್ಲೇ. ಆ್ಯಂಡ್ ವಿಶಸ್, ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ಟು ಬಿ ಅ ಪಾರ್ಟ್ ಆಫ್ ಲವ್ ಮಾಕ್ಟೇಲ್ 3. ಕೃಷ್ಣ ಆ್ಯಂಡ್ ಮಿಲನ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ಲರೂ ಹೇಳ್ದಂಗೆ ಲವ್ ಮಾಕ್ಟೇಲ್ ಬರೀ ಸಿನಿಮಾ ಅಲ್ಲ, ಅದೊಂದು ಫ್ಯಾಮಿಲಿ ಥರ ಅಂತ. ಸೊ ನಾನು ಅದನ್ನು ಅಲ್ಲಿಗೆ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡಿದೆ, ನನಗೆ ತುಂಬ ಎಮೋಷ್ನಲ್ ಫೀಲ್ ಆಯಿತು. ಫಸ್ಟಿಂದ ತೋರಿಸಿದ್ದಾರೆ. ಐ ಹೋಪ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ. ಕೃಷ್ಣನ ನಾನು ಯಾವಾಗಲೂ ಆ್ಯಸ್ ಅನ್ ಆ್ಯಕ್ಟರ್ ಸ್ಕ್ರೀನ್ ಮೇಲೆ ನೋಡಿದ್ದೆ. ಆದರೆ ಫಸ್ಟ್ ಟೈಮ್ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಒಟ್ಟಿಗೆ ನೋಡೋಕ್ಕೆ ನನಗೆ ಚಾನ್ಸ್ ಸಿಕ್ತು. ಆ್ಯಂಡ್ ಸಿನಿಮಾ ಮಾಡೋದ್ರ ಬಗ್ಗೆ ಇಫ್ ಯು ಆರ್ ಪ್ಯಾಷನೇಟ್, ಸಿಂಪಲ್ಲಾಗಿ ಹೆಂಗೆ ಸಿನಿಮಾ ಮಾಡೋದು ಅಂತ ನಾನು ಈ ಟೀಮ್ ನೋಡಿ ಕಲ್ತ್ಕೊಂಡಿದ್ದು. ಆ್ಯಂಡ್ ನಂಗೆ ಒಂದು ಒಳ್ಳೆ ರೋಲ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 1 ಪಾರ್ಟ್ 2ಗೆ ಎಷ್ಟು ಪ್ರೀತಿ ತೋರಿಸಿದ್ದೀರಾ, ದಯವಿಟ್ಟು ಪಾರ್ಟ್ 3ಗೂ ಅಷ್ಟೇ ಪ್ರೀತಿ ತೋರಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಅಮೃತ ಹೇಳಿದ ಥರ ನನಗೆ ಆಡಿಯನ್ಸ್ ಪ್ರೀತಿ ಅಂದರೆ ವಾಟ್ ಈಸ್ ದ ಗ್ರಾವಿಟಿ ಆಫ್ ಎನ್ ಆಡಿಯನ್ಸ್ ಅಥವಾ ಪಾಪ್ಯುಲಾರಿಟಿ ಏನು ಇದೆ ಅಂತ ನನಗೆ ಲವ್ ಮಾಕ್ಟೇಲ್ ಸಿನಿಮಾ ಥ್ರೂ ನನಗೆ ಅರ್ಥ ಆಯಿತು. ಯಾಕಂದರೆ ಸಿಹಿ ಒಂದು ಪಾತ್ರಗೆ ನನ್ನ ಐಡೆಂಟಿಟಿನೇ ಚೇಂಜ್ ಆಯಿತು. ಇವಾಗ ಎಲ್ಲಿ ಹೋದ್ರೂ ಜನ ನನ್ನ ಸಿಹಿ ಅಂತಾನೆ ಕರೀತಾರೆ. ರೇಚಲ್ ಅಂತ ಯಾರು ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅಷ್ಟೊಂದು ಜನರ ಮನಸ್ಸಲ್ಲಿ ಅಷ್ಟೊಂದು ಇಟ್ ಈಸ್ people have accepted the character so much. So ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಟು ಸರ್ ಆ್ಯಂಡ್ ಮಿಲನಾ. ಐ ಥಿಂಕ್ ನಮ್ಮ ಜರ್ನಿ ಬೋತ್ ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ಐ ಹ್ಯಾವ್ ಸೀನ್ ಸೋ ಮಚ್ ಗ್ರೋತ್. ಸೊ ಅದಕ್ಕೆ ಅವರಿಬ್ಬರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸೊ ನನಗೆ ಲವ್ ಮಾಕ್ಟೇಲ್ 3 ಟ್ರೇಲರ್ ನೋಡಿದ ಮೇಲೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಟ್ ಈಸ್ ಸಡನ್ ರಶ್ ಆಫ್ ಇಮೋಷನ್ಸ್.
it is a dream come true ನನಗೆ ಆಸ್ ಅನ್ ಆ್ಯಕ್ಟರ್ ಟು ಬಿ ಅಕ್ಸೆಪ್ಟೆಡ್ ಇನ್ ದಿಸ್ ಇಂಡಸ್ಟ್ರಿ. ಆ್ಯಂಡ್ ಈ ಟ್ರೈಲರ್ ನೋಡಿದ ಮೇಲೆ ನನ್ಗೆ ಗೊತ್ತಾಗ್ತಾ ಇದೆ ದಟ್ ಯುನೋ ನಮ್ಮ ಎಲ್ಲರೂ ಒಂದು ಫ್ಯಾಮಿಲಿ ಥರ ನಾವು ಈ ಸಿನಿಮಾ ಮಾಡಿದ್ದೀವಿ. ವಿ ಹವ್ ನೆವರ್ ಬಿನ್ ಟ್ರೀಟೆಡ್ ಆಸ್ ಅನ್ ಈಕ್ವಲ್ in the sense that we've never been treated as actors, but we've been treated as family. Milana and Krishna have always made that possible. Milana matte Krishna sir, the parents who have treated us like their own children. So hangagi we have grown as a family through these years. So I am very very happy and thankful. So ivaga March 19th ge nam cinema release ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನಮ್ಗೆ ಸಪೋರ್ಟ್ ಮಾಡಿ. ಐ ನೋ ದೇರ್ ಇಸ್ ಅ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಫಾರ್ ಲವ್ ಮಾಕ್ಟೇಲ್. ಸೊ ಹಾಗಾಗಿ ನೀವು ಎಲ್ಲರ ಬರ್ತೀರಾ ಅಂತ ಆ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಸಿ ಯು ಸೂನ್. ಥ್ಯಾಂಕ್ ಯು. ಶರಣ್ ರೀ, ಎಲ್ರಿಗೂ ನಮಸ್ಕಾರ. ಲವ್ ಮಾಕ್ಟೇಲ್ 2 ಮಾಡಿದಾಗ ಎಲ್ಲ ಹೊಸಬ್ರ ಜೊತೆ ಹೇಗೆ ಮಾಡೋದು ತುಂಬ ಭಯ ಇತ್ತು. ಬಟ್ ಒಂದ್ಸತಿ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು ಲೈಕ್ ನಮಗೆ ಎಲ್ಲ ಲೈಕ್ ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ರು. ಇವತ್ತು ಕೂಡ ಲವ್ ಮಾಕ್ಟೇಲ್ ಒಂದು ಮೂವಿ ಏನೇ ಮಾಡಿದ್ರು ನಾವು ವಿ ಆರ್ ಅ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಲವ್ ಮಾಕ್ಟೇಲ್ 2 ಮಾಡಿದಾಗ ನಮ್ಮದು ಮದುವೆ ಸೆಟ್ ಆಗಿತ್ತು. ಬಟ್ ಲವ್ ಮಾಕ್ಟೇಲ್ 3 ಮಾಡಿದಾಗ ಐ ವಾಸ್ 6 months ಪ್ರೆಗ್ನೆಂಟ್. ಬಟ್ ನನಗೆಲ್ಲೂ ಶೂಟಿಂಗ್ ಟೈಮಲ್ಲಿ ಯಾವುದೇ ಥರ ಡಿಸ್ಕಂಫರ್ಟ್ ಆಗಿಲ್ಲ. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಜೊತೆಗೆ ಡೇಟ್ಸ್ ಕೂಡ ಅಷ್ಟೇ ನನಗೆ ಯಾವಾಗ ಕಂಫರ್ಟ್ ಲೈಕ್ ನಮ್ಮದು ಕಂಫರ್ಟಬಲ್ ಯಾವಾಗಿತ್ತು ಆ ಡೇಟ್ಸ್ನೇ ಅವರು ಸೆಲೆಕ್ಟ್ ಮಾಡಿಕೊಂಡು ಶೂಟ್ಗೆ ಕರೆದಿದ್ದು. ಫಸ್ಟ್ ಆಫ್ ಆಲ್ ಲವ್ ಮಾಕ್ಟೇಲ್ 2 ಮಾಡಿದಾಗ ಎಲ್ಲರೂ 4 ವರ್ಷ ಆಗಿದ್ರು ಇವತ್ತು ಜಂಕಿ ಮೇಡಮ್ ಅಂತ ಕರೀತಾರೆ. ಅಷ್ಟು ರೆಕಗ್ನಿಷನ್ ಕೊಡ್ತು ಒಂದು ಲವ್ ಮಾಕ್ಟೇಲ್ 2. ಲವ್ ಮಾಕ್ಟೇಲ್ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಇವಾಗ ಲವ್ ಮಾಕ್ಟೇಲ್ 3ಯಲ್ಲೂ ನಾನಿದ್ದೀನಿ. ಅದಕ್ಕೆ ಆಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್ ಆ್ಯಂಡ್ ಮಿಲನಾ. ತುಂಬ ಖುಷಿ ಅನಿಸುತ್ತೆ. ಆದಷ್ಟು ಎಲ್ಲರೂ ಮಾರ್ಚ್ 19th ಥಿಯೇಟ್ರಿಗೆ ಬನ್ನಿ, ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ನಮಗೆ ಬೇಕು. ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇಲ್ಲಿ ನೆರೆದಿಂಥವ್ರಿಗೆ ಎಲ್ಲರಿಗೂ ನಮಸ್ಕಾರ. ಶಶಾಂಕ್ ಸರ್, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನನ್ನ ಜೀವನದಲ್ಲಿ ಲವ್ ಮಾಕ್ಟೇಲ್ ಏನು ಅಂದರೆ ದೇವರು ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಮೊದಲನೇ ಸಿನಿಮಾ ನಾನು ಎಲ್ಲೋ ಇದ್ದವನ್ನ ಗುರುತಿಸಿ ಕೃಷ್ಣ ಮಿಲನ್ ಅವರು ಒಂದು ಚಾನ್ಸ್ ಕೊಟ್ಟು ನಂಬಿಕೆ ಇಟ್ಟು ಒಂದು ಸ್ಥಾನ ಕೊಟ್ಟು ನಾನೇನು ಈಗ ಒಂದು ಜೀವನ ನಡೆಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಕೃಷ್ಣ ಮಿಲನ್ ಅವರೇ. ಅದಕ್ಕೆ ತುಂಬ ಥ್ಯಾಂಕ್ಸ್. ಇದುವರೆಗೂ ನನಗೆ ಯಾವ ವೇದಿಕೆ ಮೇಲೂ ಹೇಳೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಇವತ್ತು ಅದನ್ನು ಹಂಚ್ಕೊತಾ ಇದ್ದೀನಿ. ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ನಿಮ್ಮಿಬ್ಬರಿಗೂ. ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಈಗ ಲವ್ ಮಾಕ್ಟೇಲ್ 3. 1, 2 ಅಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ನಮ್ಮ ಕೃಷ್ಣ ಮಿಲನ್ ಅವರು. ಈಗ 3ನ ನಿಮ್ಮ ಮುಂದೆ ತಗೊಂಬರ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಮಾರ್ಚ್ 19ನೇ ತಾರೀಕು ನಿಮ್ಮ ಹತ್ತಿರ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಈ ತಂಡನ ಗೆಲ್ಲಿಸ್ಬೇಕು, ಇನ್ನೂ ಪ್ರೀತಿಸ್ಬೇಕು, ಇನ್ನು ಅತಿ ಹೆಚ್ಚು ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ಥ್ಯಾಂಕ್ಸ್. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಐ ಥಿಂಕ್ ಇಲ್ಲಿ ನಂಗೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋದಕ್ಕೆ. ಬಿಕಾಸ್ ಐ ಆಮ್ ಬ್ಯಾಕ್ ಆಫ್ಟರ್ ಅ ಬ್ರೇಕ್. ಐ ಥಿಂಕ್ ಸಮ್ ಆಫ್ ಯು ನೋ ನಂದು ಫಸ್ಟ್ ಫಿಲ್ಮ್ ಚಾರ್ಲಿ ಅನ್ನೋದು ಮಿಲನಾ ಮತ್ತು ಕೃಷ್ಣ ಅವ್ರ ಜೊತೆ ಇತ್ತು. ಆ್ಯಂಡ್ ಐ ಎಂಟರ್ ದ ಫಿಲ್ಮ್ ಇಂಡಸ್ಟ್ರಿ ವಿತ್ ದೆಮ್. ಆ್ಯಂಡ್ they are very very special to me because I feel like I started my journey with them. I had taken a break because of a personal issue that I had gone through, and as soon as I came back, they were the one who gave me this opportunity. And to give me such a big opportunity industrially, I think like such as Love Mocktail, I think this was the biggest gift that they could have given me. It was like a reunion for us. ಆಮೇಲೆ ವರ್ಕಿಂಗ್ ಆನ್ ದ ಸೆಟ್ ಕೂಡ ಐ ಥಿಂಕ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ನೈಸ್. ತುಂಬ ಖುಷಿ ಆಯಿತು ಬಿಕಾಸ್ ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ. ಐ ಥಿಂಕ್ ರೇಚಲ್ ಅವ್ರು ಹೇಳಿದರು, ಇಟ್ಸ್ ನಾಟ್ ಲೈಕ್ ಅ ಟೀಮ್, ಬಟ್ ನಮ್ಮ ಫ್ಯಾಮಿಲಿ ಥರ ಆಗ್ತಾರೆ ಅವ್ರು. ಲೈಕ್ ಅವ್ರ ತಂದೆ ತಾಯಿ ಆಗಲಿ ಅವರಾಗಲಿ, ದ ವೇ ದೇ ಟ್ರೀಟ್ ಅಸ್, ಹೇಗೆ ನಮ್ಮನ್ನ ನೋಡ್ಕೋತಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಐ ಆಮ್ ಆಲ್ವೇಸ್ ವೆರಿ ಗ್ರೇಟ್ಫುಲ್ ಟು ಬೋತ್ ಆಫ್ ಯು. And
ಐ ಗಾಟ್ ಅ ವೆರಿ ಗುಡ್ ಆಪರ್ಚುನಿಟಿ ನಂದು ಸ್ಕಿಲ್ ಮತ್ತು ಟ್ಯಾಲೆಂಟ್ನ ತೋರಿಸೋದಕ್ಕೆ. ಆ್ಯಂಡ್ ಇಟ್ಸ್ ರಿಲೀಸಿಂಗ್ ಆನ್ March 19th. ಸೊ as ಲವ್ ಮಾಕ್ಟೇಲ್ 1 and 2 ನೋಡಿದ್ದೀರಾ ಎಲ್ಲರೂ, ಆ್ಯಂಡ್ ಲವ್ ಮಾಕ್ಟೇಲ್ 3 ಇಸ್ ಕೃಷ್ಣ ಮತ್ತು ಮಿಲನ ಅವ್ರ ಮಾಸ್ಟರ್ ಪೀಸ್ ಅಗೇನ್. ಸೊ ಪ್ಲೀಸ್ ಕಮ್ ಆ್ಯಂಡ್ ಸಪೋರ್ಟ್ ಅಸ್, ನಮ್ಮ ಜೊತೆ ಇರಿ, ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವ್ರ ಪ್ರಶ್ನೆಗೆ ಉತ್ತರಿಸ್ಬೇಕಾದ್ರೆ ಅದು ಖಂಡಿತ ಹೇಳಕ್ಕೆ ಕಷ್ಟ ಆಗುತ್ತೆ. ಆದ್ರೂ ಈ ಲವ್ ಮಾಕ್ಟೇಲ್ ಪ್ರಯಾಣ 3ಕ್ಕೆ ಬರ್ತಾ ಇದೆ, ಮೋಸ್ಟ್ಲಿ 4ಕ್ಕೂ ಕಂಟಿನ್ಯೂ ಆಗ್ಬೋದು. ಆ ಥರ ಎಮೋಷನ್ಸ್ ಇದೆ ಅಂತ ಈಗಾಗಲೇ ನೀವು ಟ್ರೈಲರ್ ನೋಡಿದ್ದೀರಾ, ನಿಮಗೆ ಅದು ಅನಿಸಿರುತ್ತೆ ಅಂತ ಅಂದ್ಕೊಳ್ತೇನೆ. ಹಾಗೆ ಲವ್ ಮಾಕ್ಟೇಲ್ 1ಇಂದ ಹಿಡಿದು ಒಂದು ಸಾಂಗು ಅಂತ ಇಲ್ಲಿವರೆಗೂ ಈ ಸಿನಿಮಾದ 3ನೇ ಭಾಗದಲ್ಲೂ ಹೆಚ್ಚು ಕಡಿಮೆ 3 ಹಾಡುಗಳನ್ನು ನಾನು ಬರೆದಿದ್ದೇನೆ. ಈಗ ನೋಡಿದಂಥ ಜಗವನ್ನೇ ಮರೆಸುವ, ನಗುವಿನ ಅರಸಿಯೇ ಸೇರಿ, ಮತ್ತು ಇನ್ನೊಂದು ಸಾಂಗು ಒಬ್ಬಂಟಿಯಾದೇನ, ಈ ಹಾಡನ್ನು, ಮತ್ತು ಇನ್ನೂ ಒಂದು ಕ್ಲೈಮ್ಯಾಕ್ಸಲ್ಲಿ ಬರೆದ ಸಾಂಗು, 3 ಹಾಡುಗಳನ್ನು ಬರೆದಿದ್ದೇನೆ. ಈ 3 ಹಾಡುಗಳು ಜೊತೆಗೆ ಇಡೀ ಸಿನಿಮಾ ಎಲ್ಲ ಹಿಟ್ಟಾಗುತ್ತೆ. ಮತ್ತು ಇನ್ನೊಂದು 4ನೇ ಭಾಗನೂ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಗೊತ್ತಿಲ್ಲ ಮುಂದೆ ಹೇಗೆ ಏನಾಗುತ್ತೆ ಅಂತ. ಹಾಗಾಗಿ ಲವ್ ಮಾಕ್ಟೇಲ್ 3ರಲ್ಲೂ ನನಗೆ ಬರೀಲಿಕ್ಕೆ ಅವಕಾಶ ಕೊಟ್ಟಂಥ ಮಿಲನ ಅವ್ರಿಗೂ ಹಾಗೂ ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರತಿ ಸತಿ ನಾನು ಸಿನಿಮಾ ಮಾಡಿದಾಗ ದೊಡ್ಡ ಗ್ಯಾಪ್ ಆದಮೇಲೆ ಮಾಡೋದು ನಾನು. ಮತ್ತೆ ಒಂದು ನಿಮ್ಮ ವಸ್ತುಗಳಿಗೆ ಆಗಿ ಒಂದು ದೊಡ್ಡ ಗ್ಯಾಪ್ ಆದಮೇಲೆ ಮತ್ತೆ ಲವ್ ಮಾಕ್ಟೇಲ್ 3 ಮಾಡ್ತಾ ಇದ್ದೀನಿ. ಇದರದ್ದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕೃಷ್ಣ ಅವ್ರು ಫೋನ್ ಮಾಡಿದ್ರು ನನಗೆ, ಸರ್ ಲವ್ ಮಾಕ್ಟೇಲಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವರು ಸರ್ ಏನು ಕ್ಯಾರೆಕ್ಟರ್ ಸರ್ ಅಂತ. ಸರ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಅದ್ರ ನಿಮ್ಗೆ ಮಾಡ್ತಾನೆ ಇರಲಿಲ್ಲ ಸರ್, ನಾನು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು, ಅದಕ್ಕೆ ನಾನು ನಿಮಗೆ ಮಾಡಿದ್ದು ಅಂತ ಹೇಳಿದ್ರು. ಅವ್ರು ಹೇಳಿದ ರೀತಿ ನನಗೆ ಭಾಳ ಇಷ್ಟ ಆಯಿತು. ಅಂದರೆ ಒಬ್ಬ ಕಲಾವಿದನ್ನ ನೀವು ಯಾವ ರೀತಿ ಯಾವ ಆಸ್ಪೆಕ್ಟಲ್ಲಿ ಏನನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀರಾ ಅನ್ನೋದಿದೆಯಲ್ಲ, ಅದು ಮೊದಲು ಇಂಪಾರ್ಟೆಂಟ್ ಆಗೋದು ಕಲಾವಿದನಿಗೆ. ಅಂದರೆ ಯಾವುದೋ ಒಂದು ಕ್ಯಾರೆಕ್ಟರ್ ಬನ್ನಿ ಸರ್ ಮಾಡಿ ಸರ್ ಹೋಗಿ ಅನ್ನೋದಕ್ಕೂ, ಇಲ್ಲ ಸರ್ ಇದು ತುಂಬ ಇದೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ನನಗೆ ಫಸ್ಟ್ ಖುಷಿಯಾಗಿದ್ದು ಕೃಷ್ಣ ಅವರು ಆ ಅಪ್ರೋಚಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು. ಅದಾದಮೇಲೆ ನಾನು ಸ್ಕ್ರಿಪ್ಟ್ ರೀಡಿಂಗ್ ಮಾಡೋಣ ಬನ್ನಿ ಅಂತ ಹೇಳಿದ್ದು. ಅಂದರೆ ಇದು ನಮಗೆ ಯೂಶಲಿ ನಾವು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ತುಂಬ ಹೊಸದು ಅನ್ಸುತ್ತೆ. ಅಂದರೆ ಪ್ರಾಬ್ಲಿ ನಾನು ಯೂಟರ್ನ್ ಆದಮೇಲೆ ನೆಕ್ಸ್ಟ್ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿರೋದು ಲವ್ ಮಾಕ್ಟೇಲಲ್ಲಿ. ನನ್ನ ಕರಿಯರಲ್ಲಿ ಮಾಡಿರೋ ಇಷ್ಟು ಸಿನಿಮಾದಲ್ಲಿ ಯಾವುದ್ರಲ್ಲೂ ನಾನು ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ಮಾಡೇ ಇರಲಿಲ್ಲ. ಸೊ ಈ ಒಂದು ಅಭ್ಯಾಸ ಇದೆಯಲ್ಲ, ಅಂದರೆ ಇವರ ಒಂದು ಸಿನಿಮಾ ಮಾಡೋ ಜರ್ನಿ ಇದೆಯಲ್ಲ ಅಥವಾ ಮಾಡೋ ರೀತಿ ಇದೆಯಲ್ಲ, ನಾನು ಯಾವಾಗ ಕೃಷ್ಣ ಅವ್ರಿಗೆ ಹೇಳ್ತಾ ಇರ್ತೀನಿ, ಸರ್ ನಿಮ್ದು ಆದ್ಮೇಲೆ ನಾನು ಒಂದ್ಸತಿ ಫ್ರೀ ಆಗಿದ್ದಾಗ ಹೇಳಿ, ನಾನು ನಿಮ್ಮ ಜೊತೆ ಕುತ್ಕೋಬೇಕು, ನೀವು ಸಿನಿಮಾ ಹೇಗೆ ಮಾಡ್ತೀರಾ ಅಂತ ನಾನು ಕೇಳಬೇಕು ಅಂತ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಮಿಲನ ಆ್ಯಂಡ್ ಕೃಷ್ಣ ದೇ ಆರ್ ಎವ್ರಿಥಿಂಗ್ ಇನ್ ದಿಸ್ ಮೂವಿ. ಅಂದರೆ ಬಿಕಾಸ್ ನಾವು ಈಗ ಪ್ರೊಡಕ್ಷನ್ ಅಲ್ಲಿ ಇರೋದ್ರಿಂದ ಐ ಕ್ಯಾನ್ ಸಿ ತುಂಬ ಕ್ಲೋಸ್ ಆಗಿ ನೋಡ್ತಾ ಇದ್ದೀನಿ ಅವರಿಬ್ರು ಕಷ್ಟಪಡೋದು, ಅವರಿಬ್ರು ಕೆಲಸ ಮಾಡೋ ರೀತಿ, ಕೆಲಸ ತಗೊಳ್ಳೋ ರೀತಿ, ಕೆಲಸನ ನೋಡೋ ರೀತಿ, ಇದು ಬಹಳ ಬೇರೆ ತರ ಇದೆ. ಅಂದ್ರೆ ಬೇರೆಯವ್ರಿಗೂ ಇವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಅಂಡ್ ಈ ವಿಚಾರದಲ್ಲಿ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತೀನಿ, ನಾನು ಕಲಿಬೇಕು ಅಂತ. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ನಾಟ್ ಆಸ್ ಅನ್ ಆಕ್ಟರ್, ಸೀಯಿಂಗ್ ಪ್ರೊಡಕ್ಷನ್ ಹೌಸ್ ವರ್ಕಿಂಗ್. ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಸಿನಿಮಾನ ನಿರ್ಮಾಣ ಮಾಡೋ ರೀತಿನ ನೋಡಿದ ಒಂದು ಅನುಭವ ಇತ್ತಲ್ಲ, ಅದು ತುಂಬಾ ಹೊಸದಾಗಿತ್ತು, ತುಂಬಾ ಕಲಿಯೋ ತರ ಇತ್ತು. ಅದಕ್ಕೆ ನಾನು ಲವ್ ಮಾಕ್ಟೇಲ್ಗೆ ದೊಡ್ಡ ಫ್ಯಾನ್ ಆಗಿದ್ದೀನಿ ನಾನು, ಬಿಕಾಸ್ ಆಫ್ ಮಿಲನ ಆ್ಯಂಡ್ ಕೃಷ್ಣ, ದ ವೇ ದೇ ವರ್ಕ್, ದ ವೇ ದೇ ಲವ್ ದೇರ್ ಪ್ರಾಜೆಕ್ಟ್ ಅಂಡ್ ಕ್ಲಾರಿಟಿ. ಎಸ್ಪೆಷಲಿ ನನಗೆ ಕೃಷ್ಣ ಅವ್ರ ಡೈರೆಕ್ಷನ್ ಬಗ್ಗೆ ಐಡಿಯಾನೇ ಇರಲಿಲ್ಲ. ನನಗೆ ಸಿನಿಮಾ ನೋಡಿದ್ದೆ ಹೊರತು ಇದು ಆನ್ ಸೆಟ್ಸ್ ಹೆಂಗಿರುತ್ತೆ ಅನ್ನೋದು, ಅವರ ಒಂದು ಕ್ಲಾರಿಟಿ ಇದೆಯಲ್ಲ, ನನಗಿಷ್ಟೇ ಸಾಕು, ನನಗಿಷ್ಟೇ ಬೇಕು, ಇಷ್ಟೇ ಸಾಕು ಅಂದ್ರೆ ನೋ ಎಕ್ಸ್ಟ್ರಾ, ಒಂದು ಎಕ್ಸ್ಟ್ರಾ ಅಲ್ಲಿ ತೆಗಿತಾನೆ ಇರಲಿಲ್ಲ, ಬೇಕು ಅಂತ ಅವರು ಹೇಳ್ತಾನೂ ಇರಲಿಲ್ಲ. ಇಷ್ಟೇ ಅಂದ್ರೆ ಇಷ್ಟೇ ಇರೋದು, ಅದೊಂದು ಕ್ಲಾರಿಟಿ ಇತ್ತಲ್ಲ, ಆ ಕ್ಲಾರಿಟಿ ಅವರ ತಲೆಯಲ್ಲಿ ಅವರ ಸ್ಕ್ರಿಪ್ಟ್ ಅಲ್ಲಿ ಇರೋ ಕ್ಲಾರಿಟಿನೇ ಆಕ್ಚುಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋದು. ಪ್ರಾಬ್ಲಿ ಅದರದೇ ರಿಸಲ್ಟ್ ಲವ್ ಮಾಕ್ಟೇಲ್ ಹಿಟ್ ಆಗೋದಕ್ಕೆ ಅಂತ ನನಗನ್ಸುತ್ತೆ. ಅದೇ ಮೇನ್ ರೀಸನ್. ಅವರಲ್ಲಿ ಏನು ಹೇಳಬೇಕು, ನಾನು ಎಷ್ಟು ಹೇಳಬೇಕು, ಹೇಗೆ ಹೇಳಬೇಕು, ಇದಿಷ್ಟು ತುಂಬಾ ಕ್ಲಿಯರ್ ಇದ್ದಾರೆ ಅವರು. ಸೊ ಈ ಕ್ಲಾರಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಮುಂದೆ ಕನ್ನಡ ಇಂಡಸ್ಟ್ರಿಗೆ ಇನ್ನ ಒಳ್ಳೊಳ್ಳೆ ಸಿನಿಮಾ ಕೊಡುವಂತ ತಾಕತ್ತಿರುವಂತ
ನಿರ್ದೇಶಕ ಆ್ಯಂಡ್ ತುಂಬ ಒಳ್ಳೆ ಸಿನಿಮಾಗಳನ್ನು ಕೊಡುವಂಥ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಂತ ನಾನು ಬಹಳ ಖುಷಿಯಿಂದ ಹೇಳ್ತೀನಿ. ಆ್ಯಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಗುಡ್ ಲಕ್ ಮಿಲನ ಆ್ಯಂಡ್ ಕೃಷ್ಣ, ತುಂಬ ಒಳ್ಳೆಯದಾಗಲಿ. ನಾಟ್ ಫಾರ್ just for love mocktail, throughout your journey, the way you look at the cinema industry, the way you treat people, ಫ್ಯಾಂಟಾಸ್ಟಿಕ್. ತುಂಬ ಹೋಮ್ಲಿ ಒಂದು ಎನ್ವೈರ್ಮೆಂಟ್ ಇರುತ್ತೆ ನಿಮ್ಮ ಜೊತೆ ವರ್ಕ್ ಮಾಡ್ಬೇಕಾರೆ. ತುಂಬ ಅಪರೂಪ ಇದು, ಅಂದರೆ ಫ್ಯಾಮಿಲಿ ಥರ ಅಂತ ಹೇಳ್ತೀವಿ, ನೀವು ಫ್ಯಾಮಿಲಿನೇ ಮಾಡ್ಕೋತೀರ ಅದನ್ನು. ಭಾಳ ಖುಷಿ ಆಯ್ತು. ಆ್ಯಂಡ್ ಗುಡ್ ಲಕ್, ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್ ನನ್ನನ್ನು ಈ ಕ್ಯಾರೆಕ್ಟರ್ಗೆ ಕನ್ಸಿಡರ್ ಮಾಡಿದ್ದಕ್ಕೆ. ಆ್ಯಂಡ್ ಪ್ರತಿ ಸಲ ಕೃಷ್ಣ ಅವರು ಅದನ್ನೇ ಇಲ್ಲ ಸರ್, ಈ ಸಿನಿಮಾ ಅಂದಮೇಲೆ ಚೆನ್ನಾಗತ್ತೆ ನಿಮಗೆ ಅಂತ. ಸೊ ಹೋಪ್ಫುಲಿ ನನ್ನ ಪ್ರತಿ ಸಿನಿಮಾದಲ್ಲೂ ಬಂದಂಥ ಸೇಮ್ ರಿವ್ಯೂ ಕೃಷ್ಣ ಪ್ರತಿ ಸಿನಿಮಾಲ್ಲೂ ಇದೇ ಬರುತ್ತೆ ಕೃಷ್ಣ ಅವರೇ ಅಂತ ಹೇಳಿದ್ದೀನಿ. ಐ ಡೋಂಟ್ ನೋ ಇದರಲ್ಲಿ ಮ್ಯಾಜಿಕ್ ಆದರೂ ಆಗ್ಬೋದು, ಲೆಟ್ಸ್ ಸಿ. ಆ್ಯಂಡ್ ವಾಟ್ ಎವರ್ ಇಟ್ ಇಸ್, ಗುಡ್ ಲಕ್ ಟು ಲವ್ ಮಾಕ್ಟೇಲ್ 3. ಇದು ಹೀಗೆ ಕಂಟಿನ್ಯೂ ಆಗಲಿ. ಅವ್ರು ಹೇಳಿದಾಗೆ ಇದು ಇಲ್ಲಿಗೆ ನಿಲ್ಲಬಾರ್ದು, ಈ ಜರ್ನಿ ಹೋಗ್ತಾ ಇರಲಿ. ಇಫ್ ನಾಟ್ ಲವ್ ಮಾಕ್ಟೇಲ್, ಸಮಥಿಂಗ್ ಎಲ್ಸ್, ಬಟ್ ಡೆಫಿನೆಟ್ಲಿ ಫ್ರಮ್ ದಿಸ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಇನ್ ಯುವರ್ ಡೈರೆಕ್ಷನ್. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. Hello, my name is Samvrita. I'm very happy to be a part of this movie. Shooting tumba fun ಆಯಿತು. ನಾನು ತುಂಬ ಎಂಜಾಯ್ ಮಾಡಿದೆ. Our movie is getting released on March 19. Please watch on Ugadi. ನಿಮಗೆ ತುಂಬ ಇಷ್ಟ ಆಗುತ್ತೆ. Thank you. ಎಲ್ರಿಗೂ ನಮಸ್ಕಾರ. ಲವ್ ಮಾಕ್ಟೇಲ್ ಇದೊಂದು ಜರ್ನಿ, ನನಗೆ ತುಂಬ ಹತ್ತಿರವಾದ ಒಂದು ಜರ್ನಿ. ನಾನು ಯಾವಾಗಲೂ ಒಂದು ಹ್ಯಾಶ್ಟ್ಯಾಗ್ ಹಾಕ್ತಾ ಇರ್ತೀನಿ, ಬಿ ಎ ಟ್ರಾವೆಲರ್ ನಾಟ್ ಎ ಟೂರಿಸ್ಟ್ ಅಂತ. ಹಾಗೆ ಇದು ಒಂಥರ ಟ್ರಾವೆಲ್ ಆಗಿದೆ ನನ್ನ ಕರಿಯರ್ನಲ್ಲಿ. ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ಅವ್ರ ಜೊತೆ. ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ನನ್ನ ಜರ್ನಿ 2013ಇಂದ ಸ್ಟಾರ್ಟ್ ಆಗಿದೆ, ಮದರಂಗಿಯಿಂದ. ಆ್ಯಂಡ್ ಲವ್ ಮಾಕ್ಟೇಲ್ ಸೀರೀಸಿಂದ ಅದು ನಾನ್ ಸ್ಟಾಪಾಗಿ ಓಡ್ತಾ ಇದೆ. ಶಶಾಂಕ್ ಮತ್ತು ದಿಲೀಪ್ ರಾಜ್ ಅವ್ರು ಹೇಳ್ದಂಗೆ ಡಾರ್ಲಿಂಗ್ ಕೃಷ್ಣ ಅವರು ಡೈರೆಕ್ಷನ್ ಅಂತ ಬಂದಾಗ ಅವರೊಂಥರ ನನಗೆ ಮಿಲನ್ ಅವರು ನಾನು ಹೇಳೋದು ಒಪ್ಕೊತಾರೆ. ಅವರೊಂಥರ ಅನ್ಯಂತರ. ಡೈರೆಕ್ಟ್ರ್ ಮೋಡ್ ಆನ್ ಆದರೆ ಬೇರೆನೆ, ಪ್ಯಾಕಪ್ ಆದಮೇಲೆ ಬೇರೆನೆ. ಡೈರೆಕ್ಟರ್ ಮೋಡ್ ಆನ್ ಆದಾಗ ಪಾಪ ಪ್ರೊಡ್ಯೂಸರ್ ಮಿಲನ್ ಅವ್ರ ಒಂದು ಟೀ ಕೂಡ ಕುಡಿಯಕ್ಕೆ ಬಿಡಲ್ಲ. ಅವ್ನು ಟೀ ತಂದು ಕೊಟ್ರೆ ಏಯ್ ಟೀ ಬೇಡ ಅಂತಂದ್ರೆ ಓಕೆ ತಗೊಂಡೋಗಪ್ಪ ಅಂತಂತಾರೆ ಅವರು. ಸೊ ಮೋಡ್ ಆನ್ ಆದಾಗ ಎಲ್ಲರೂ ಅಲರ್ಟ್ ಆಗಿರ್ತಾರೆ. ಪ್ಯಾಕಪ್ ಅಂದ ತಕ್ಷಣ ಒಂದಿನ ಹಿಂಗೆ ನಮ್ಮ ಹುಡುಗರು ಯಾರು ಹತ್ರ ಬರಲ್ಲ. ಇನ್ನೊಂದು ಶೂಟಿಂಗ್ ನಡೆಯುವಾಗ ಒಂದಿನ ಬೇಗ ಪ್ಯಾಕಪ್ ಆಯ್ತು. ಅವತ್ತು ಬೇಗ ಪ್ಯಾಕಪ್ ಆಯ್ತು. ಒಂದು ಬೇರೆ ಮೂಡ್ ಅಂದ್ರೆ ಅನ್ಯನ್ ಮೂಡಿಂದ ಈಚೆ ಬಂದಿದ್ರು. ಫುಲ್ಲು ಹುಡುಗರೆಲ್ಲ ಬಂದು ಫೋಟೋ ತಗೊಂತಿದ್ರು ಅವ್ರ ಜೊತೆ. ಯಾಕ್ರೋ ಹೊಸದಾಗ ಫೋಟೋ ತಗೊಂತಿದ್ರು? ಇಲ್ಲ ಇವತ್ತು ನೀವು ಯಾಕೋ ಫುಲ್ ಖುಷಿಯಾಗಿದ್ದೀರ, ಇವಾಗ ಈ ಮೂಡಲ್ಲಿದ್ದ ಫೋಟೋ ತೆಗ್ಸ್ಕೊಂಡ್ಬೇಡ, ನಾಳೆ ಈ ಮೂಡಲ್ಲಿ ಇರಲ್ಲ ನೀವು ಅಂತ ಎಲ್ಲ ಫೋಟೋ ತೆಗ್ಸ್ಕೊಂಡು ಹೋದ್ರು. ಬಟ್ ಜೋಕ್ಸ್ ಅಪಾರ್ಟ್, ಹಿಸ್ ಪ್ಲಾನಿಂಗ್, ಹಿಸ್ ಡೆಡಿಕೇಶನ್ ಪ್ರಿಸೈಸ್ ಆಗಿರ್ತಾರೆ ಎಲ್ಲ ಪ್ಲಾನಿಂಗ್. ದಿಲೀಪ್ ರಾಜ್ ಅವ್ರು ಹೇಳ್ದಂಗೆ ನರೇಷನ್ ನನಗೆ ಫಸ್ಟ್ ಟೈಮ್ ನರೇಟ್ ಮಾಡಿದಾಗ ಬರೀ ಒಂದು ಸೀನ್ 2 days ಒಂದು ಶೂಟ್ ಮಾಡಿದ್ವಿ ಫಸ್ಟ್ ಶೆಡ್ಯೂಲು. ಆ ಸೀನ್ಸ್ ಮಾತ್ರ ಹೇಳಿದ್ರು. ಬಟ್ ನರೇಷನ್ ಕೇಳಕ್ಕೆ ಮುಂಚೆ ನಾನು ಒಂದು ಬೇರೆ ಇದರಲ್ಲೇ ಇದ್ದೆ, ಲವ್ ಮಾಕ್ಟೇಲ್ 3 ಹಿಂಗೆ ಏನು ಹೇಳಕ್ಕೆ ಹೊರಟಿದ್ದಾರೆ ಒಂದು ಡೌಟಲ್ಲೇ ಇದೆ. ಆ 2 ದಿನದ ಮಾತ್ರ ನರೇಷನ್ ಕೊಟ್ಟರು. ಶೂಟಿಂಗ್ ಮಾಡಿದ್ವಿ, ಬಂದ್ವಿ. ಅದಾದಮೇಲೆ ಫುಲ್ ಸಿನಿಮಾ ನರೇಷನ್ ಆಯಿತು. ಅವಾಗ ಹೇಳಿದೆ ನೆಕ್ಸ್ಟ್ ಲೆವೆಲ್ ಇದು. ಯಾಕೆಂದ್ರೆ ನನಗೆ ತುಂಬ ಜನ ಕೇಳ್ತಾ ಇದ್ರು, ಏನು ಲವ್ ಮಾಕ್ಟೇಲ್ 3, 4, 5, 10, 20 ಮಾಡ್ತಾನೆ ಇರ್ತೀರ, ಏನು ಕತೆ ಅಂತ ಅಂದ್ಬಿಟ್ಟು. ಬಟ್ ದಿಸ್ ಇಸ್ ಪರ್ಸ್ನಲಿ ನನಗೆ ದಿಸ್ ಇಸ್ ದ ಬೆಸ್ಟ್ ಆಫ್ ದಿ ಫ್ರಾಂಚೈಸಿ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇಟ್ ಹಸ್ ಗಾಟ್ ಎಮೋಷನ್ ಥ್ರೂ ಔಟ್ ಸಿನಿಮಾ. ನಗ್ತೀರಾ ಅಳ್ತೀರಾ ಒಂದು ಎಮೋಷನಲ್ ಜರ್ನಿ, ಒಂದು ತುಂಬ ಅದ್ಭುತವಾದ ಜರ್ನಿ ಈ ಸಿನಿಮಾದಲ್ಲಿ. ಅಂಡ್ ಆಕ್ಟರ್ಸ್, ಎಲ್ಲ ಆಕ್ಟರ್ಸ್ ಇವ್ರ ಅಡ್ವಾಂಟೇಜ್ ಏನಂದ್ರೆ ಲವ್ ಮಾಕ್ಟೇಲ್ 1ಇಂದನೂ ಯಾವುದೇ ಒಂದು ಕ್ಯಾರೆಕ್ಟರ್ನ ಕಾಸ್ಟ್ ಮಾಡಬೇಕಾದ್ರೂ ಹೋಮ್ವರ್ಕ್ ಮಾಡ್ತಾರೆ. ಟೋಟಲ್ ಅವರ ಕ್ಯಾರೆಕ್ಟರ್ ಏನಿದೆಯೋ ಅಷ್ಟು ರಿಹರ್ಸಲ್ ಮಾಡಿಸ್ತಾರೆ. ಒಂದು ಸ್ಟೇಜ್ ಪ್ಲೇ ತರ ಅಷ್ಟು ರಿಹರ್ಸಲ್ ಮಾಡಿಸ್ತಾರೆ. ಎವ್ರಿ ಆಕ್ಟರ್ ಸ್ಪಾಟ್ ಅಲ್ಲಿ ಕ್ಯಾಮ್ರಾ ಮುಂದೆ ಬಂದ್ರೆ ಸ್ಕ್ರಿಪ್ಟ್ ನೋಡೋ ಅವಶ್ಯಕತೆನೇ ಇರಲ್ಲ.
ರೋಲ್ ಅಂದರೆ ಏಕ್ದಮ್ ಟೇಕು ಓಕೆ ಟೇಕ್ ಇರುತ್ತೆ, ಅಷ್ಟು ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಆ್ಯಂಡ್ ಬ್ಯಾಕ್ ಬೋನ್ ಆಗಿ ಮಿಲನ ಅವರು ಪ್ರೊಡಕ್ಷನಲ್ಲಿ ಅಮೇಝಿಂಗ್ ಕಪಲ್. ಅಂದರೆ ಈ ಥರ ಇದ್ದರೆ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಕಾಂಬಿನೇಷನ್ನು ನಮ್ಮ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಯಾಕೆಂದರೆ ಇಟ್ ರಿಕ್ವೈರ್ಸ್ ದಟ್ ಕೈಂಡ್ ಆಫ್ ಪ್ಯಾಷನ್. ಅಂದರೆ ಎಲ್ಲೂ ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಯಾವ ಕ್ಯಾಮ್ರಾ ಬೇಕು, ಏನು ಎಕ್ವಿಪ್ಮೆಂಟ್ ಬೇಕು ಅದು ನೀವು ಹೇಳಿ ಸರ್ ಅಂತ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಈಗ ನಾವು ಟ್ರಾವೆಲ್ ಮಾಡಿದ್ವಿ, ಥ್ರೂ ಔಟ್ ನಾರ್ತ್ ಇಂಡಿಯಾ ಎಲ್ಲ ಟ್ರಾವೆಲ್ ಮಾಡಿದ್ವಿ. ಅನ್ಪ್ಲ್ಯಾನ್ಡ್ ಒಂದು ಲೊಕೇಶನ್ಗೆ ಹೋದ್ವಿ, ಅಲ್ಲಿ ನಮಗೆ ಬೇಕಾಗಿದ್ದು ಶಾರ್ಟ್ಸ್ ಸಿಕ್ತು, ನೆಕ್ಸ್ಟ್ ಬೇರೆ ಹುಡುಕ್ತಾ ಇದ್ವಿ, ಅಂತ ಸೆಟ್ ಆಗುವಂಥ ಜಾಗ ಸಿಕ್ಕಿಲ್ಲ. ವಿ ಟ್ರಾವೆಲ್ಡ್ ಅರೌಂಡ್ 8 hours ಟ್ರಾವೆಲ್ ಮಾಡಿದ್ವಿ, ಬೈ ರೋಡ್ ಟ್ರಾವೆಲ್ ಮಾಡಿದ್ವಿ. ಎಲ್ಲ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು, ನೆಕ್ಸ್ಟ್ ಹೋಗೋಣ ಲೊಕೇಶನ್ಗೆ ಹೋಗೋಣ ಅಂತ ನೆಕ್ಸ್ಟ್ ಲೊಕೇಶನ್ ಹೊರಟ್ಬಿಟ್ವಿ. ಸೊ ಇವ್ರಿಗೆ ಬೇಕು ಅಂತಂದರೆ ಯಾವ ಲೆವೆಲ್ ಬೇಕಾದ್ರೂ ರೆಡಿಯಾಗಿ ಪ್ಲ್ಯಾನ್ ಮಾಡಿ ಹೊರಟ್ಬಿಡ್ತಾರೆ. ಸೊ ಹಿಂದೆ ಮುಂದೆ ನೋಡಲ್ಲ, ಏನು ಖರ್ಚಾಗತ್ತೆ, ಎಲ್ಲಿ ಹೋಗ್ತಿದ್ದೀವಿ, ಈ ವಿಲ್ ನಾಟ್ ಥಿಂಕ್ ಟ್ವೈಸ್. ಒಂದು ಲೊಕೇಶನ್ ಹೋಗಿರ್ತೋ ಏನೋ ಆ ಒಂದು ಅವರ ಮೈಂಡಲ್ಲಿ ಏನಿರುತ್ತೋ ಅದು ಬರೋವರೆಗೂ ಹಿ ಇಸ್ ನಾಟ್ ಸ್ಯಾಟಿಸ್ಫೈಡ್. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫ್ರ್ಯಾಂಚೈಸಿ. ಆ್ಯಂಡ್ ಇವರು 4 ಮಾಡಿದ ಬೇಡ, ಅದ್ರ ಬಗ್ಗೆ ಬೇಡ. ಬಟ್ ಐ ವಾಂಟ್ ಹಿಮ್ ಟು ಡೈರೆಕ್ಟ್ 1 film ಎವ್ರಿ ಇಯರ್. ಯಾಕಂದರೆ ವಿ ನೀಡ್ ಡೈರೆಕ್ಟರ್ಸ್ ಲೈಕ್ ಹಿಮ್, more than a hero. I want him to be a director, and every year he wants to, I want him to do a film. And all the best to the entire team, including me. Please, March 19th theatre ಅಲ್ಲಿ ಸಿನಿಮಾ ನೋಡಿ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಎಸ್ಪೆಷಲಿ ಜಗ್ಗ ಆ್ಯಂಡ್ ಸಮೃತ ನೆಕ್ಸ್ಟ್ ಲೆವೆಲ್ ಸೂಪರ್ ಸ್ಟಾರ್ಗಳು ಅವರಿಬ್ರು. ಯಾಕೆಂದರೆ ಸಮೃತ ಪರ್ಫಾರ್ಮೆನ್ಸು ಐ ವಾಸ್ ಶಾಕ್ಡ್. ಯಾಕೆಂದರೆ ಆ ಹುಡುಗಿಗೆ ಕನ್ನಡ ಮಾತಾಡ್ತಾಳೆ, ಮನೇಲಿ ಮಾತಾಡ್ತಂಗೆ ಬೇರೆ ಕನ್ನಡ ಮಾತಾಡ್ತಾಳೆ. ಬಟ್ ಯಾವ ಲೆವೆಲ್ ಪ್ರಿಪೇರ್ ಆಗಿದ್ದು ಅಂದರೆ ಕೆಲವು ಶಾರ್ಟ್ಸ್ ಎಡಿಟ್ ಮಾಡುವಾಗ ಒಂದು ಐ ಬಾಲ್ ಮೂಮೆಂಟ್, ಒಂದು ಪಾಸ್, ಒಂದು ಡೈಲಾಗ್ ಡೆಲಿವರಿನಲ್ಲಿ ಅದ್ಭುತವಾಗಿ ಕಾಣಿಸ್ತಾಳು. ಅಂದ್ರೆ ಅದ್ಭುತವಾಗಿ ಮಾಡಿದಾಳ ಹುಡುಗಿ ಅಂತೂ, ಎಕ್ಸ್ಟ್ರಾಡಿನರಿ. ಸಮೃತ ಸೂಪರ್. ಆ್ಯಂಡ್ ಎಲ್ಲ ಹೊಸ ಆರ್ಟಿಸ್ಟ್ ಫಾರ್ ಆನ್ ಬೋರ್ಡ್ ದಿಸ್ ಟೈಮ್. ನಯರ, ರಜನಿ, ಶ್ವೇತಾ ಆ್ಯಂಡ್ ದಿಲೀಪ್ ರಾಜಿ. ಅಮೇಝಿಂಗ್ ಪರ್ಫಾರ್ಮೆನ್ಸ್. ಆ್ಯಂಡ್ ಯಾಕೆಂದರೆ ನಾನು ಬರೀ ಶೂಟ್ ಮಾಡೋದಲ್ದಿರ ಎಡಿಟ್ ಮಾಡೋವಾಗಲೂ, ಪ್ರತಿ ಸರಿ ನೋಡುವಾಗಲೂ ಈ ಕ್ಯಾರೆಕ್ಟರ್ಗೆ ಬೇರೆ ಯಾರು ಫಿಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ಸ್ಯಾಟಿಸ್ಫೈ ಆಗ್ತು ನನಗೆ. ಯಾಕೆಂದರೆ ಹಿ ಈಸ್ ರಿಯಲಿ ಗುಡ್ ಔಟ್ ಚೂಸಿಂಗ್ ಕ್ಯಾರೆಕ್ಟರ್ಸ್. ಸರ್ ಈ ಕ್ಯಾರೆಕ್ಟರ್ಗೆ ಇವರು ಅನ್ಕೊಂತೀವಿ ಏನಂತೀರಾ? ನಾನು ಸೂಪರ್, ಇದು ಯೋಚನೆ ಮಾಡಿರಲ್ವಲ್ಲ, ನಾನು ಈ ಕ್ಯಾರೆಕ್ಟರ್ ಇವ್ರನ್ನ ಕಾಸ್ಟ್ ಮಾಡೋದನ್ನ ಯೋಚನೆ ಬಂದಿರಲ್ವಲ್ಲ. ಆ ಥರ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡಿ ಆ ಕ್ಯಾರೆಕ್ಟರ್ಸ್ ಬೇಕಾಗಿರೋ ಒಂದು ಆರ್ಟಿಸ್ಟ್ನ ಕರ್ಕೊಂಡ್ಬಂದು ಮಾಡಿಸಿದ್ದಾರೆ. Thank you so much for this journey, beautiful journey, and I want to be part of your next journey also, whatever it is. Thank you. ಎಲ್ರಿಗೂ ನಮಸ್ತೆ. ಲವ್ ಮಾಕ್ಟೇಲ್ 3 ಈ ಸಿನಿಮಾ ಮೇಲೆ ತುಂಬ ಹೋಪ್ಸ್ ಏನಕ್ಕಿದೆ ಅಂದರೆ, ಆಲ್ರೆಡಿ ಸಿನಿಮಾ ನೋಡಿದ್ದೀನಿ. ನೋಡಿದ್ಮೇಲೆ ನಾನು ಸರ್ಗೆ ಒಂದೇ ಹೇಳಿದೆ ಆಚೆ ಬಂದಿದ್ದ ತಕ್ಷಣ, ಅವರು ಪ್ರತಿ ವರ್ಷ ಒಂದು ಸಿನಿಮಾ ಮಾಡಲೇಬೇಕು. ಯಾಕೆಂತಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತಂದರೆ, ನಾನು ಕೇಳಿದೆ ಎಷ್ಟು ದಿನದಲ್ಲಿ ಮಾಡಿದ್ರಿ, ಹೇಗೆ ಮಾಡಿದ್ರಿ ಎಲ್ಲಾನು ಅಂತ. ಬಿಕಾಸ್ ಇವತ್ತಿನ ನಮ್ಮ ಇಂಡಸ್ಟ್ರಿ ಪೊಸಿಷನ್ಸ್ಗೆ ದೀಸ್ ಕೈಂಡ್ ಆಫ್ ಡೈರೆಕ್ಟರ್ಸ್ ಆರ್ ವೆರಿ ಮಚ್ ನೀಡೆಡ್. ಯಾಕೆಂದರೆ ಈ ಪ್ಯಾಟರ್ನ್ ಆಫ್ ಸಿನಿಮಾಸೇ ಇವತ್ತು ವರ್ಕ್ ಆಗೋದು. ಅಂದರೆ ಅವರು ಮಾಡ್ತಿರ್ತಕ್ಕಂಥ ಒಂದು ಮೇಕಿಂಗ್ ಸ್ಟೈಲಿಂಗ್ ಆಗಲಿ, ಒಂದು ಅವರ ಪ್ಲ್ಯಾನಿಂಗ್ ಆಗಲಿ, ಇಟ್ ಈಸ್ ದಿ ಬೆಸ್ಟ್. ನಾವು ತುಂಬ ಕಲಿಬೇಕು ಅವರಿಂದ, ನಿಜ ಹೇಳಬೇಕು ಅಂತಂದರೆ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಲವ್ ಮಾಕ್ಟೇಲ್ 1, 2, 3 ನಿಮಗೆ ಈ 3 ಸಿನಿಮಾದಲ್ಲೂ ಒಂದು ಫೀಲ್ ಗುಡ್ ಮೂವಿ. ಬಟ್ ಈ ಸಿನಿಮಾದಲ್ಲಿ ಅಂದರೆ ಫೀಲ್ ಗುಡ್ ಮೂವಿ ಜೊತೆಗೆ ಬಹಳಷ್ಟು ಟ್ವಿಸ್ಟ್ ಕೊಟ್ಟಿದ್ದಾರೆ. ನೋ ಒನ್ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ನನ್ನ ಪ್ರಕಾರ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ಎವ್ರಿ ಒನ್ ಇನ್ಕ್ಲೂಡಿಂಗ್ ಅಸ್. ಹಬ್ಬಕ್ಕೆ ಸಿನಿಮಾ ಬರ್ತಾ ಇದೆ. ಈ ವರ್ಷದ ಯುಗಾದಿಗೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಮೂವಿ. ಅಂದರೆ ನಮ್ಮ ಇಂಡಸ್ಟ್ರಿಗೆ ಫಸ್ಟ್ ಹಿಟ್ ಆಗುತ್ತೆ ಈ ವರ್ಷದ್ದು ನನ್ನ ಪ್ರಕಾರ. ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಥ್ಯಾಂಕ್ ಯು.